ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಸ್ ಎಂ ಕನ್ನಡ ಸೀರಿಯಲ್. ಮಂಗಳವಾರದ ಸಂಚಿಕೆಯಲ್ಲಿ ಅಮೃತಧಾರೆ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧಾರಾವಾಹಿ ಶುರುನಲ್ಲೇ ಭೂಮಿಯವ್ರ ಸ್ಕೂಲ್ನ ಸ್ಟೂಡೆಂಟ್ ಆದ ಅಕ್ಷಯ್ ಅವರ ಅಮ್ಮ ಬರ್ತಾರೆ. ಮೇಡಮ್ ಇಲ್ಲೇ ಹೆಡ್ ಮಾಸ್ಟರ್ ರೂಮ್ ಎಲ್ಲಿದೆ ಅಂತ ಕೇಳ್ತಾಳೆ. ಆಗ ನೀವ್ಯಾರು ಹೇಳಿ ಅಂತ ಕೇಳ್ತಾರೆ ಭೂಮಿ. ಆಗ ಅವಳು ನಾನು ಅಕ್ಷಯ್ ಅವ್ರ ತಾಯಿ ಅಂತ ಹೇಳ್ತಾಳೆ. ಏನೋ ಬರೋದಕ್ಕೆ ಕೇಳಿದ್ರಂತೆ, ನನ್ನ ಮಗ ಅಂತ ಮಾಡಬಾರ್ದು, ತಪ್ಪು ಏನು ಮಾಡಿದ್ದಾನೆ ಅಂತ ಕೇಳ್ತಾಳೆ. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ಪಟ್ ಪಟ್ ಅಂತ ಮಾತಾಡಿ ಅಂತಾಳೆ. ಆಗ ಭೂಮಿ ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ ಅಂತಾಳೆ. ಆಗ ಅವರು ಹೇಳಿದ್ನಲ್ಲ ನನಗೆ ಟೈಮ್ ಇಲ್ಲ ಅಂತ, ನನಗೆ ಟೈಮ್ ಅಂದ್ರೇ ಮನಿ ಅಂತ ಹೇಳ್ತಾಳೆ. ಅದೇನಂತ ಬೇಗ ಹೇಳಿ ಅಂತ ಹೇಳ್ತಾಳೆ. ಈ ಕಡೆ ಗೌತಮು ಮಕ್ಕಳು ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ಭೂಮಿ ನೋಡಿ, ಸ್ಟೂಡೆಂಟ್ಸ್ ತಪ್ಪು ಮಾಡಿದಾಗ ಟೀಚರ್ಸ್ ಹೇಗೆ ರೆಸ್ಪಾನ್ಸಿಬಲ್ ಆಗ್ತಾರೋ ಹಾಗೆ ಅಪ್ಪ ಅಮ್ಮನೂ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅವ್ರ ಬೆಳವಣಿಗೆಯಲ್ಲಿ ನಿಮ್ಮ ಪಾತ್ರನೂ ತುಂಬ ಮುಖ್ಯ ಆಗಿರುತ್ತೆ ಅಂತಾಳೆ. ಅದೇ ಸಮಯಕ್ಕೆ ಆ ಪೇರೆಂಟ್ಸ್ಗೆ ಫೋನ್ ಬರುತ್ತೆ. ಆಗ ಭೂಮಿ ಮತ್ತೆ ಶುರು ಮಾಡ್ತಾಳೆ. ವಿಷಯ ಇಷ್ಟೇ, ನೀವು ನಿಮ್ಮ ಮಗನಿಗೆ ಬುದ್ಧಿ ಹೇಳಬೇಕು, ಅವ್ನ ಗುಣ ನಡತೆನ ತಿದ್ದಬೇಕು. ಬಟ್ ನಿಮ್ಮನ್ನು ನೋಡಿದ್ರೆ ನೀವು ನಿಮ್ಮ ಮಗನಿಗೆ ಟೈಮ್ ಕೊಡ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಹೀಗಾದರೆ ಹೇಗೆ ಮ್ಯಾಮ್ ಅಂತಾಳೆ. ನೀವು ಅವನ್ನ ಕೇರ್ ಮಾಡ್ತಾ ಇದ್ರೆ ಹೇಗೆ? ಮಕ್ಕಳು ಸೊಸೈಟಿಗೆ ಅಸೆನ್ಸ್ ಆಗಬೇಕು, ಬರ್ಡನ್ ಅಲ್ಲ ಅಂತಾಳೆ. ಆಗ ಆ ಪೇರೆಂಟು ವಿಷಯಕ್ಕೆ ಬನ್ನಿರಿ ಅಂತ ಗದರ್ತಾಳೆ. ಆಗ ಭೂಮಿ, ನಿಮ್ಮ ಮಗ ಇನ್ನೊಬ್ಬ ಸ್ಟೂಡೆಂಟ್ನ ತಂದೆ ಎಕನಾಮಿಕ್ ಬಗ್ಗೆ ಮಾತಾಡಿದ್ದಾನೆ, ನಿಮ್ಮಪ್ಪ ಡ್ರೈವರ್ ಅಂತ ಅವ್ನು ಮಾಡೋ ಕೆಲಸದ ಮೇಲೆ ಅಳಿತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ ಆ ಪೇರೆಂಟು, ರೀ ಮೇಡಮ್, ಇಂಥ ಚಿಕ್ಕ ವಿಷಯನ ಯಾರಾದರೂ ದೊಡ್ಡದು ಮಾಡ್ತಾರಾ? ಅದರಲ್ಲೂ ನನ್ನ ಮಗ ಏನು ಹೇಳಿದಾನೆ, ಡ್ರೈವರ್ ಅಂದೆ, ಇನ್ನೇನು ಪೈಲಟ್ ಅನ್ನೋಕ್ಕಾಗತ್ತಾ ಅಂತಾಳೆ. ಆಗ ಆ ಪೇರೆಂಟು, ಆ ಡ್ರೈವರ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಯಾಕೆ ಇಷ್ಟು ಉರಿತಾ ಇದೆ, ಅವ್ರೇ ನಿಮ್ಮ ಗಂಡನ ಏನು ಅಂತಾಳೆ. ಆಗ ಭೂಮಿಗೆ ಕೋಪ ಬರುತ್ತೆ. ಮೈಂಡ್ ಯುವರ್ ಟಂಗ್ ಅಂತ ಬೈತಾಳೆ. ಮಕ್ಕಳು ಅಪ್ಪ ಅಮ್ಮನ ನೋಡಿ ಕಲಿತಾರೆ, ನೀವು ಹೀಗಿರೋದಕ್ಕೆ ಅವನು ಆಗಿರೋದು, ಮೊದಲು ಅವನಿಗೆ ಸರಿಯಾಗಿ ಬುದ್ಧಿ ಹೇಳ್ಕೊಡಿ ಅಂತ ಹೇಳಿ ಬೈದು ಕಳಿಸ್ತಾಳೆ. ಈ ಕಡೆ ಭೂಮಿಯವರಮ್ಮ ಬಾಗಿಲು ತೆಗಿತಾಳೆ. ಅಲ್ಲಿ ಭೂಮಿದು ಬರೆದಿರೋ ಲೆಟ್ರ್ ಬಂದಿರುತ್ತೆ. ಆಗ ಅದನ್ನು ಜೀವನ ಕೈ ಕೊಡ್ತಾಳೆ. ಭೂಮಿ ಬರೆದಿದ್ದಾಳೆ, ಓದು ಅಂತ. ಆಗ ಅದರಲ್ಲಿ ಎಲ್ಲರೂ ಹೇಗಿದ್ದೀರಾ, ನಾನು ನನ್ನ ಮಗ ಇಲ್ಲಿ ಆರಾಮಾಗಿದ್ದೀನಿ, ಅಪ್ಪನ ಆರೋಗ್ಯ ಹೇಗಿದೆ, ಜೀವನ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ ಎಲ್ಲ ವಿಚಾರಿಸ್ಕೊಂಡಿರ್ತಾಳೆ. ಇದರಲ್ಲಿ ಲೆಟ್ರಲ್ಲಿ ಲಾಸ್ಟಲ್ಲಿ ನಿಮ್ಮ ಭಾವನೆಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ನೀವು ಕಾಯ್ತಾ ಇರ್ತೀರ ಅಂತ ನಂಗೆ ಗೊತ್ತು, ಅದಕ್ಕೆ ಈ ಸಲ ಲೆಟ್ರ್ನಲ್ಲಿ ನನ್ನ ಪಿನ್ ಕೋಡ್ನ ಬರೆದಿರ್ತೀನಿ, ನೀವು ಇನ್ಮೇಲೆ ನನಗೆ ಲೆಟ್ರ್ ಬರಿಬೋದು ಅಂತ ಹೇಳ್ತಾಳೆ. ಆಗ ಭೂಮಿ ಅಮ್ಮಂಗೆ ತುಂಬ ಖುಷಿ ಆಗುತ್ತೆ, ಹಾಗೆ ಜೀವನ್ಗೂ ಖುಷಿ ಆಗುತ್ತೆ. ಈ ಕಡೆ ಜಯದೇವ್ಗೆ ಒಂದು ಫೋನ್ ಬರುತ್ತೆ. ಸರ್, ನಾನು ಆ ಲೊಕೇಶನ್ನು ಎಲ್ಲ ಕಳಿಸಿದ್ದೀನಿ, ಆದರೆ ಅದು ಈ ಹಿಂದೆನೇ ತುಂಬ ದಿನದ ಹಿಂದೆ ಲೊಕೇಟ್ ಆಗಿರೋ ತೋರಿಸ್ತಾ ಇದೆ ಅಂತ ಹೇಳ್ತಾರೆ. ಜಯದೇವ್, ಥ್ಯಾಂಕ್ ಯು ಸೋ ಮಚ್, ನಾನು ನಿಮ್ಗೆ ಏನು ಪೇಮೆಂಟ್ ಮಾತಾಡ್ತಿದ್ದೀನೋ ಅದಕ್ಕಿಂತ ಜಾಸ್ತಿ ಕಳಿಸ್ತೀನಿ ಅಂತ ಮಾತಾಡ್ತಾ ಇರ್ತಾನೆ. ಆಗ ಜಯದೇವ್, ಸಿಕ್ತು, ನಂಗೆ ಏನು ಬೇಕಾಗಿತ್ತು ಅದು ಸಿಕ್ತು ಅಂತ ಅನ್ಕೋತಿರ್ತಾನೆ. ಆಗ ಅವ್ರ ಮಾವ ಬಂದು, ಏನು ಸಿಕ್ತು ಅಳಿಮಯ್ಯ, ಅಷ್ಟೊಂದು ಖುಷಿಯಾಗಿದೆಯಾ ಅಂತಾನೆ. ದುಬೈ ಲಾಟ್ರಿ ಹೊಡಿತೇನೋ ಅಂತಾನೆ. ಆಗ ಜಯದೇವ್, ಅದೆಲ್ಲ ಜುಜುಬಿ ಮಾವ, ಅದಕ್ಕೂ ಮೇಲೆ ಸೂಪರ್ ಡೂಪರ್ ಬಂಪರ್ ಲಾಟ್ರಿ ಹೊಡೆದಿದೆ ನನಗೆ ಅಂತಾನೆ. ಇನ್ನೇನು, ನನ್ನ ಹಳೆ ಹೆಂಡತಿ ಮಲ್ಲಿ ಇದ್ದಾಳಲ್ಲ, ಅವಳ ಡೀಟೇಲ್ಸ್ ಎಲ್ಲ ಸಿಕ್ಕಿದೆ, ಅವಳ ನಂಬರ್ ಇವಾಗ ಸ್ವಿಚ್ ಆಫ್ ಆಗಿದೆ, ಆದರೆ ಅವಳ ನಂಬರ್ನ ಟ್ರ್ಯಾಕ್ ಮಾಡೋಕ್ಕೆ ಹೇಳಿದ್ದೆ, ಆದರೆ ಅವಳು ಇದಕ್ಕೂ ಮುಂಚೆ ಎಲ್ಲೆಲ್ಲಿ ಓಡಾಡಿದ್ಲು, ಪಿನ್ ಟು ಪಿನ್ ಇನ್ಫಾರ್ಮೇಷನ್ ನನ್ನ ಕಡೆ ಇದೆ, ಈ ಒಂದು ಹಿಸ್ಟ್ರಿನ ಹುಡುಕಿದ್ರೆ ಸಿಗದೆ ಎಲ್ಲ ಹೋಗ್ತಾಳೆ ಮಾಂಸ ಅವಳು ಅಂತಾನೆ. ಆಗ ಅವ್ರ ಮಾವ ಮನಸ್ಸಲ್ಲಿ, ಅಯ್ಯೋ ದೇವ್ರೆ, ಈ ಕಿರಾತಕಂಗೆ ಎಷ್ಟು ಬೇಗ ಅವಳ ಮಾಹಿತಿ ಸಿಕ್ಬಿಡ್ತಾ, ಇನ್ನು ಅವಳನ್ನು ಸುಮ್ಮನೆ ಬಿಡ್ತಾನ, ಮೊದಲು ಇದನ್ನ ಮಲ್ಲಿ ಕಿವಿಗೆ ಹಾಕಬೇಕು, ಇಲ್ಲ ಆನಂದನ್ಗೆ ಹೇಳಬೇಕು, ಅವಳನ್ನು ಈ ನೀಚಿನ ಕೈಯಿಂದ ಹೇಗಾದರೂ ಪಾರು ಮಾಡಲೇಬೇಕು ಅಂತ ಅನ್ಕೋತಿರ್ತಾನೆ. ಆಮೇಲೆ ಜಯದೇವ್ ಹೋದ್ಮೇಲೆ ಆನಂದನ್ಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಕನೆಕ್ಟೇ ಆಗ್ತಾ ಇರಲಿಲ್ಲ. ಈ ಕಡೆ ಆನಂದ್ ಮತ್ತು ಗೌತಮ್ ಭೇಟಿಯಾಗಿರ್ತಾರೆ, ನಗ್ತಾ ಕೂತ್ಕೊಂಡಿರ್ತಾರೆ. ಅಲ್ಲ, ನಂಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ, ಅತ್ತಿಗೆಗೆ ನೀನು ಕಂಡ್ರೆ ಕೋಪ, ನಿನ್ನ ಜೊತೆ ಮಾತಾಡಲ್ಲ, ನಿನ್ನ ಅವಾಯ್ಡ್ ಮಾಡ್ತಾರೆ, ಆದರೂ ನಿನ್ನ ಬಗ್ಗೆ ಯಾರಾದರೂ ತುಟುಕ್ ಬಿಟಕ್ಕಂದ್ರೆ ಅವ್ರ ಮೇಲೆ ಹಂಗೆ ಎಗರು ಬೀಳ್ತಾರಲ್ಲ, ಇವೆಲ್ಲ ಲವ್ ಇಲ್ಲ ಅಂದರೆ ಸಾಧ್ಯನಾ ಅಂತಾನೆ. ಆಗ ಗೌತಮ್, ಸಾಧ್ಯ ಇಲ್ಲ ಕಣೋ, ಭೂಮಿಕಾ ಅವ್ರು ಏನು ಅಂತ ನಂಗೆ ಗೊತ್ತು, ಅವ್ರು ಮುಂಚಿಂದನೂ ಹಾಗೆ, ಯಾರನ್ನಾದರೂ ತನ್ನೋರು ಅಂತ ಅನ್ಕೊಂಡ್ಬಿಟ್ರೆ ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಕಣೋ, ತುಂಬ ರಫ್ ಆ್ಯಂಡ್ ಟಫ್ ಇದ್ದಾರೆ, ಆ್ಯಕ್ಚುಲಿ ಅವ್ರು ಟೀಚರ್ ಅಲ್ಲ, ಲೇಡಿ ಕಮಿಷನರ್ ಆಗಬೇಕಾಗಿತ್ತು ಅಂತಾನೆ. ಆಗ ಆನಂದ್, ಅಬ್ಬಬ್ಬಬ್ಬ, ಏನು ಹೊಗಳ್ತಾ ಇದೆ, ಹೆಂಡತಿ ಮೇಲೆ ಎಷ್ಟೊಂದು ಪ್ರೀತಿ, ಏನು ಅಭಿಮಾನ, ಆದರೆ ಅವರಿಗೆ ಬಿಗುಮಾನ ಅಂತಾನೆ. ಆದರೆ ಒಂದು ವಿಚಾರ, ನಿನ್ನ ಕಂಡ್ರೆ ಅದಕ್ಕೆ ಸಿಟ್ಟು ಮಾಡ್ಕೋತಾರೆ, ಆದರೆ ಮಿಂಚು ಕಂಡ್ರೆ ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಅಕ್ರೆ ಅವಳನ್ನ ಕಂಡ್ರೆ, ಈ ಲಾಜಿಕ್ಕೆ ನಂಗೆ ಅರ್ಥ ಆಗ್ತಿಲ್ಲ ಕಣೋ ಅಂತಾನೆ ಆನಂದ್. ಆಗ ಗೌತಮ್, ಸಿಂಪಲ್, ನಾನು ಹೇಗೆ ಮಿಂಚುನಲ್ಲಿ ನನ್ನ ಮಗಳನ್ನ ಕಾಣ್ತಾ ಇದ್ದೀನೋ ಹಾಗೆ ಅವ್ರಿಗೂ ಅದೇ ಥರ ವೈಬ್ ಇರ್ಬೋದು, ಸಿಂಪಲ್ ಅಂತ ಹೇಳ್ತಾನೆ.
ಇಬ್ರು ಹಾಗೆ ಭೂಮಿ ಬಗ್ಗೆನೇ ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ಈ ಕಡೆ ಭೂಮಿಗೆ ಫೋನ್ ಬರುತ್ತೆ. ಅದೇ ನೀವು ನಂಬರ್ ಕೊಟ್ಟಿದ್ರಲ್ಲ, ಅದಕ್ಕೆ ಲೆಟ್ರ್ ಬಂದಿದೆ ಅಂತ ಹೇಳ್ತಾರೆ. ಆಗ ಭೂಮಿ ತಗೊಳಕ್ಕಂತ ಹೋಗ್ತಾಳೆ. ಮಲ್ಲಿ ಬರ್ತಾಳೆ. ಆಗ ಭೂಮಿ ಮಗಂಗೆ ಏನೋ ಜಂಪಿಂಗ್ ಡಾಲ್ ಥರ ಇದ್ದವನು ಹೀಗಾಗೋಗಿದೆಯಾ ಡಾರ್ಲಿಂಗ್ ಅಂತಾಳೆ. ನೀನು ಸೈಲೆಂಟ್ ಆಗಿದೆಯಾ ಅಂದರೆ ಏನೋ ಎಡವಟ್ಟು ಮಾಡ್ಕೊಂಡಿದೀಯಾ ಅಂತಲೇ ಅರ್ಥ. ಏನು ಮಾಡ್ಕೊಂಡಿದೀಯಾ ಅಂತ ಕೇಳ್ತಾಳೆ. ಆಗ ಅವನು ಆ ಥರ ಏನಿಲ್ಲ ಚಿಕ್ಕಿ ಅಂತಾನೆ. ಆಗ ಮಲ್ಲಿ ಮತ್ತು ಯಾಕೆ ಸ್ಕೂಲಲ್ಲಿ ಏನಾಯಿತು ಅಂತ ಕೇಳ್ತಾಳೆ. ಆಗ ಚಿಕ್ಕಿ, ಸ್ಕೂಲಲ್ಲಿ ಏನಾಯಿತು ಗೊತ್ತಾ, ಮಮ್ಮಿ ತುಂಬ ಕೋಪ ಮಾಡ್ಕೊಂಬಿಟ್ಟಿದ್ರು ಮಿಂಚುಗೆ. ಡ್ರೈವರ್ ಮಗಳು ಅಂತ ರೇಗಿಸ್ತಾ ಇದ್ದ, ಅದಕ್ಕೆ ಅಂತ ನಡೆದಿರೋದನ್ನೆಲ್ಲನೂ ಹೇಳ್ತಾನೆ. ಆಗ ಅವನು ಮಮ್ಮಿಗೆ ಎಷ್ಟೊಂದು ಕೋಪ ಬಂದಿರೋದನ್ನ ಯಾವತ್ತೂ ನೋಡೇ ಇಲ್ಲ ಅಂತಾನೆ. ಆಗ ಮನಸಲ್ಲೇ ಮಲ್ಲಿ, ಭಾವಂಗೆ ಯಾರೋ ಏನೂ ಅನ್ನೋಂಗಿಲ್ಲ, ಏನಾದರೂ ಅಂದರೆ ಅಕ್ಕ ಅವರು ಆಗಲೇ ಆ್ಯಕ್ಟಿವ್ ಆಗಿಬಿಡ್ತಾರೆ, ಆಗಲಿ ಒಳ್ಳೆ ಬೆಳವಣಿಗೆನೆ ಅಂತ ಮನಸಲ್ಲೇ ನಗ್ತಿರ್ತಾಳೆ. ಆಗ ಐಸ್ ಕ್ರೀಮ್ ತಿನ್ನೋಕ್ಕೆ ಮಿಂಚುನು ಕರ್ಕೊಂಬರ್ತಾನೆ. ಆಗ ಮಲ್ಲಿ, ಮಿಂಚು ಐಸ್ ಕ್ರೀಮ್ ತಿನ್ನೋಕೆ ಹೋಗ್ಬರಂಬಾ ಅಂತ ಹೇಳ್ತಾಳೆ. ಆಗ ಮಿಂಚು, ಆಯಿತು ಆಂಟಿ, ನಮ್ಮ ಪಪ್ಪನ ಹತ್ರ ಒಂದು ಮಾತು ಹೇಳಿ ಬಂದ್ಬಿಡ್ತೀನಿ ಅಂತಾಳೆ. ಆಗ ಮಲ್ಲಿ, ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತಾ ಇದ್ದೀವಿ ಅಂತಂದರೆ ಪಪ್ಪ ಬೈಯಲ್ವಾ ಅಂತಾಳೆ. ಆಗ ಮಿಂಚು, ಇಲ್ಲ ಆಂಟಿ, ಪಪ್ಪ ಅದಕ್ಕೆಲ್ಲ ಏನೂ ಅನ್ನಲ್ಲ ಅಂತಾಳೆ. ಆಗ ಮಲ್ಲಿ, ಅವರೇ ಇದಕ್ಕೆಲ್ಲ ಏನೂ ಅನ್ನಲ್ಲ, ಅವರು ನಿಮ್ಮ ಥರನೇ ಮಕ್ಕಳಲ್ಲಿ ಮಕ್ಕಳಾಗ್ಬಿಡ್ತಾರೆ ಅಂತ ಹೇಳ್ತಾಳೆ. ಬೈಯಲ್ಲ ಅಂದಮೇಲೆ ಕೇಳೋದೇನಕ್ಕೆ, ಹಾಗೆ ಹೋಗಿ ಬಂದ್ಬಿಡೋಣ ಅಂತಾಳೆ ಮಲ್ಲಿ. ಆಗ ಮಿಂಚು, ಆದರೂ ಒಂದು ಮಾತು ಹೇಳಬೇಕಲ್ವಾ ಆಂಟಿ, ಆಮೇಲೆ ನಾನು ಕಾಣಿಸ್ತಾ ಇಲ್ಲ ಅಂತ ಹುಡುಕ್ತಾರೆ, ಹೇಳಿ ಬರ್ತೀನಿ ಅಂತ ಹೊರಡ್ತಾಳೆ. ಆಗ ಮಲ್ಲಿ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಐಸ್ ಕ್ರೀಮ್ ತಿನ್ನೋಕೆ ಅಂತ ಹೊರಡ್ತಾ ಇರ್ತಾಳೆ. ಈ ಕಡೆ ಜಯದೇವ್ ಅವ್ರ ಮಾವನ್ನ ಕರ್ಕೊಂಡು ಮಲ್ಲಿ ಇರೋ ಏರಿಯಾಕ್ಕೆ ಬಂದುಬಿಟ್ಟಿರ್ತಾನೆ. ಆಗ ಅವ್ರ ಮಾವ ಮನಸ್ಸಲ್ಲೇ ಅನ್ಕೋತಿರ್ತಾನೆ, ಕೊನೆಗೂ ಈ ಕಿರಾತಕ ಮಲ್ಲಿ ಇರೋ ಜಾಗಕ್ಕೆ ಬಂದೇ ಬಿಟ್ನಲ್ಲ, ಅಯ್ಯೋ ದೇವ್ರೆ, ಏನು ಮಾಡೋದು, ಮಲ್ಲಿ ಅವ್ನ ಕಣ್ಣಿಗೆ ಬೀಳ್ದಿದ್ರೆ ಸಾಕಪ್ಪ, ನನಗೆ ಫೋನ್ ಮಾಡೋಕ್ಕೂ ಬಿಡ್ತಾ ಇಲ್ಲ, ಎಳ್ಕೊಂಬಂದ್ಬಿಟ್ನಲ್ಲ ಅನ್ಕೋತಾ ಇರ್ತಾನೆ. ಆಗ ಜಯದೇವ್ ಮೊಬೈಲ್ನಲ್ಲಿ ಮಲ್ಲಿ ಫೋಟೋ ಇಟ್ಕೊಂಡು ಎಲ್ರಿಗೂ ತೋರಿಸಿ ಕೇಳ್ತಾ ಇರ್ತಾನೆ. ಆಗ ಅವ್ರ ಮಾವಂಗೆ, ಯಾವ್ದು ಮಾಮ್ಸ್ ಇದೆ ಏರಿಯಾ, ಪಾರ್ಶ್ ಮನೆಗಳು ಇರಲಿ, ಅಟ್ಲೀಸ್ಟ್ ಮಿಡಲ್ ಕ್ಲಾಸ್ ಮನೆಗಳು ಇಲ್ವಲ್ಲ, ನನಗೆ ಏನು ಡೌಟು ಅಂದರೆ ಅವರಪ್ಪ ಮಾಡಿಟ್ಟಿರೋ ಬಿಟ್ಟಿ ಆಸ್ತಿ ಅಷ್ಟೊಂದಿದೆ, ಅದನ್ನೆಲ್ಲ ಬಿಟ್ಟು ಮಲ್ಲಿ ಈ ಥರ ಜಾಗದಲ್ಲಿದ್ದಾಳಾ ಅನ್ನೋದೇ ಡೌಟು. ಆಗ ಅವ್ರ ಮಾವಯ್ಯ ಮನಸ್ಸಿನಲ್ಲಿ, ಲೇ ಅಳಿಮಯ್ಯ, ನೀನು ಬದುಕ್ತಾ ಇರೋದು ಬಿಟ್ಟಿ ಆಸ್ತಿಲಿ, ಇನ್ನು ಮಲ್ಲಿಗೆ ಬೇರೆ ಹೇಳ್ತೀಯೇನೋ ಅಂತ ಮನಸ್ಸಲ್ಲೇ ಅನ್ಕೋತಾ ಇರ್ತಾನೆ. ಆಗ ಜಯದೇವ್, ಅಲ್ಲ, ಅವರಪ್ಪ ಮಾಡಿರೋ ಆಸ್ತಿನ ಆರಾಮಾಗಿ ಅನುಭವಿಸ್ಕೊಂಡು ಜೀವನ ಮಾಡೋದು ಬಿಟ್ಟು ಇಲ್ಲಿಗೆ ಬಂದು ಸನ್ಯಾಸತ್ವ ತೊಗೊಂಡ್ಬಿಟ್ಲ ಅಂತಾನೆ. ಆಗ ಅವ್ರ ಮಾವ, ಏ ಅಳಿಮಯ್ಯ, ಅಂಥ ವೈಭೋಗ್ಯದ ಮನೆಯಲ್ಲಿ ಬೆಳೆದವಳಿಗೆ ವೈರಾಗ್ಯ ಯಾಕೆ ಬರುತ್ತೋ, ನಿನಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅವಳು ಸದಾಶಿವನಗರ್ನಲ್ಲೋ ಇಲ್ಲ ಡಾಲರ್ಸ್ ಕಾನ್ಲಿಲೋ ದೊಡ್ಡ ಮನೇಲಿ ಇರ್ತಾಳೆ, ಅದು ಬಿಟ್ಟು ಇಂಥ ಏರಿಯಾದಲ್ಲಿ ಹೆಂಗೋ ಬದುಕ್ತಾಳೆ, ಬಾ ಹೋಗೋಣ ಅಂತಿರ್ತಾನೆ. ಆಗ ಜಯದೇವ್, ಮಾಮ್ಸ್, ನನಗೆ ಬಂದಿರೋದು ಪಕ್ಕಾ ಇನ್ಫಾರ್ಮೇಷನ್, ಅವಳು ಜಾಸ್ತಿ ಓಡಾಡಿರೋದು ಇದೇ ಏರಿಯಾದಲ್ಲಿ, ನನಗನ್ಸುತ್ತೆ ಅವಳು ಇಲ್ಲೇ ಎಲ್ಲೇ ಇರ್ತಾಳೆ ಅಂತ, ಅದೇ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ.